ಚನ್ನಪಟ್ಟಣ ಉಪಚುನಾವಣೆಗೆ ಇನ್ನೂ ಕೂಡ ದಿನಾಂಕ ಘೋಷಣೆಯಾಗಿಲ್ಲ. ಆದರೆ ಈಗಿನಿಂದಾನೇ ಕಸರತ್ತುಗಳು ಮಾತ್ರ ಜೋರಾಗಿ ನಡೀತಾ ಇವೆ. ನಾನು ಮೈತ್ರಿ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿದ್ದಂತಹ ಸೈನಿಕ ಸಿಪಿ ಯೋಗೇಶ್ವರ್ ಬಂಡಾಯದ ಸೂಚನೆಯನ್ನೂ ನೀಡಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ವೇದಿಕೆಯನ್ನ ಹಂಚಿಕೊಂಡು ಕುತೂಹಲವನ್ನ ಮೂಡಿಸಿದ್ರು. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋ ಹಿಂದಿನ ಸಿಪಿವೈ ಲೆಕ್ಕಾಚಾರ ಈಗ ರಿವೀಲ್ ಆಗಿದೆ. ವಿಧಾನಸಭೆಯ ಏನು ಉಪಚುನಾವಣೆ ಇನ್ನೊಬ್ಬ ಪ್ರಬಲ ಆಕಾಂಕ್ಷಿ. ನಾನು ಟಿಕೆಟ್ ಸಿಗದೆ ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರ್ಬೇಕು ಅಂತಾನೆ ಅನ್ಕೋತೀನಿ. ಇದು ಮೊನ್ನೆಯಷ್ಟೇ ಸಿಪಿ ಯೋಗೇಶ್ವರ್ ನೀಡಿದ್ದ ಹೇಳಿಕೆ. ನಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ಹೈಕಮಾಂಡ್ಗೆ ರಾಜ್ಯ ನಾಯಕರಿಗೂ ಇದನ್ನ ತಿಳಿಸಿದ್ದೇನೆ. ನನಗೆ ಟಿಕೆಟ್ ಕೊಡದೇ ಇದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸಿ ಮತ್ತೆ ಬಿಜೆಪಿಗೆ NDAಗೆ ನನ್ನ ಬೆಂಬಲವನ್ನ ನೀಡ್ತೇನೆ ಅಂತ ಸಿಪಿವೈ ಹೇಳಿದ್ರು. ಈ ಮೂಲಕ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಸಿಗಲಿ ಸಿಗದೇ ಇರಲಿ ನನ್ನ ಸ್ಪರ್ಧೆ ಖಚಿತ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಜೊತೆಗೆ ಬಂಡಾಯದ ಕಹಳೆ ಊದುವ ಸುಳಿವನ್ನು ನೀಡಿದ್ರು. ಡಿಕೆ ಶಿವಕುಮಾರ್ ಜೊತೆ ವೇದಿಕೆಯಲ್ಲಿ ಸಿಪಿವೈ. ಆಗಸ್ಟ್ 15ರಂದು ಚನ್ನಪಟ್ಟಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಸಿಪಿ ಯೋಗೇಶ್ವರ್ ವೇದಿಕೆಯನ್ನ ಹಂಚಿಕೊಂಡಿದ್ರು. ಒಂದ್ ಕಡೆ ಕಾಂಗ್ರೆಸ್ ತೆರೆಮರೆಯಲ್ಲೇ ಯೋಗೇಶ್ವರ್ಗೆ ಗಾಳ ಹಾಕ್ತಿದೆ ಅಂತ ಚರ್ಚೆ ಆಗ್ತಿದೆ. ಇದರ ಬೆನ್ನಲ್ಲೇ ಸಿಪಿವೈ ಡಿಕೆಶಿ ಜೊತೆ ಕಾಣಿಸಿಕೊಂಡಿದ್ದು ಇದಕ್ಕೆ ಪುಷ್ಟಿ ಸಹ ನೀಡಿತ್ತು. ಅಲ್ಲದೆ ಚಲುವರಾಯಸ್ವಾಮಿ ಕೂಡ ಅಚ್ಚರಿ ಅಭ್ಯರ್ಥಿಯ ಮಾತಾಡೋ ಮೂಲಕ ಈ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಅವರು ಪ್ರೋಟೋಕಾಲ್ ಇದೆ. ಆಗಸ್ಟ್ 15 ಇಂಡಿಪೆಂಡೆಂಟ್ ಡೇಗೆ ಅವ್ರು ಹೋದಾಗ ಹೋಗಿದ್ದಾರೆ. ಬೈ ಚಾನ್ಸ್ ನಮ್ಮ ರವಿ ಅಣ್ಣ ಕೂತವನೆ. ರವಿ ಅಣ್ಣ ಇಲ್ಲದೆ ಇನ್ನೊಬ್ಬ ಪಕ್ಷ ಶಾಸಕ ಆಗಿದ್ರು ಬರಲೇಬೇಕಲ್ಲ. ಮಾಹಿತಿ ನನ್ನ ಹತ್ರನೂ ಇಲ್ಲ, ಚರ್ಚೆನೂ ಆಗಿಲ್ಲ. ಈಗ ಯಾವುದೂ ಆ ಥರದಿಲ್ಲ. ಅವರಿಬ್ಬರಲ್ಲಿ ಡಿಫರೆನ್ಸ್ ಬರ್ದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. 11ನೇ ತಾರೀಕು ಪ್ರತ್ಯೇಕ ಸಭೆಯನ್ನು ಘೋಷಣೆ ಮಾಡಿದ್ರು. ಈಗ ಸಭೆಯಿಂದ ಹೊರಗಡೆ ಬಂದಿದ್ದಾರೆ ಯೋಗೇಶ್ವರು. ಮತ್ತೆ ಒಂದಾಗ್ತಾರೋ ಅಥವಾ ಕ್ಯಾಂಡಿಡೇಟ್ ಮೇಲೆ ಭಿನ್ನಾಭಿಪ್ರಾಯ ಬರ್ತಾರೋ ಅಥವಾ ಬೇರೆ ಪಕ್ಷದ ಕಡೆ ಬಾಗಿಲು ತಡ್ತಾರೋ ಯೋಗೇಶು, ಅದು ಗೊತ್ತಿಲ್ಲ, ನೋಡೋಣ. ಸರ್ ನನ್ನ ಹತ್ರ ಮಾತಾಡಿಲ್ಲ, ಎಲ್ಲರೂ ಮಾತಾಡಿದಾರೆ ಗೊತ್ತಿಲ್ಲ. ಬಂದ್ರೆ ಯಾರು ಬರಕಾದ್ರೂ ಪಕ್ಷ ಸಿದ್ಧಾಂತ ವಹಿಸಿ ತಪ್ಪೇನಿಲ್ಲ. ಡಿಕೆಶಿ ಜೊತೆ ಕಾಣಿಸಿಕೊಂಡ ಸಿಪಿವೈ ಸೀಕ್ರೆಟ್ ರಿವೀಲ್. ಕಾಂಗ್ರೆಸ್ನವರು ಯೋಗೇಶ್ವರ್ಗೆ ಗಾಳ ಹಾಕ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಂಥದ್ದೊಂದು ಸುದ್ದಿ ಹರಿದಾಡ್ತಾ ಇರೋದನ್ನ ಈಗ ಸಿಪಿವೈ ಎನ್ಕ್ಯಾಶ್ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಅನ್ನೋದಂತೂ ಸುಳ್ಳಲ್ಲ. ಯಾಕಂದ್ರೆ ಡಿಕೆಶಿ ಜೊತೆ ಕಾಣಿಸಿಕೊಂಡಿದ್ದರ ಹಿಂದೆಯೂ ಇದೆ ರಾಜಕೀಯ ಲೆಕ್ಕಾಚಾರ. ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿಯಾಗಿದ್ದು ಒಪ್ಪಂದದ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಬೇಕಾಗಬಹುದು. ಒಂದು ವೇಳೆ ಜೆಡಿಎಸ್ಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಚನ್ನಪಟ್ಟಣದ ಆಸೆಯನ್ನ ಯೋಗೇಶ್ವರ್ ಬಿಟ್ಟು ಬಿಡಬೇಕು. ಈಗಾಗಲೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲೂ ಹಲವು ಸವಾಲುಗಳು ಇವೆ. ಹಾಲಿ ಸಿಪಿ ಯೋಗೇಶ್ವರ್ ಬಿಜೆಪಿಯ ಎಂಎಲ್ಸಿ. ಒಂದು ವೇಳೆ ಪಕ್ಷೇತರ ಸ್ಪರ್ಧೆಗೆ ಹೋದ್ರೆ ಎಂಎಲ್ಸಿ ಸ್ಥಾನ ಬಿಟ್ಟುಕೊಡಬೇಕಾಗುತ್ತೆ. ಹೀಗಾಗಿ ಪಕ್ಷೇತರವಾಗಿ ಸ್ಪರ್ಧಿಸಿ ಕಾಂಗ್ರೆಸ್ನ ಬೆಂಬಲ ಪಡೆಯೋದಾ ಅನ್ನೋ ಬಗ್ಗೆಯೂ ಯೋಗೇಶ್ವರ್ ಚಿಂತನೆ ನಡೆಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಕಾಂಗ್ರೆಸ್ ಅಭ್ಯರ್ಥಿಯಾಗೋದಾ ಅನ್ನೋ ಬಗ್ಗೆಯೂ ಯೋಚಿಸುತ್ತಿದ್ದಾರೆ ಅಂತ ಸಿಪಿವೈ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಸ್ವತಂತ್ರವಾಗಿ ಸ್ಪರ್ಧಿಸಿ ಅಪ್ಪಿತಪ್ಪಿ ಸೋತೋದ್ರೆ ಯೋಗೇಶ್ವರರ ರಾಜಕೀಯ ಭವಿಷ್ಯ ಅತಂತ್ರವಾಗೋದ್ರಲ್ಲಿ ಅನುಮಾನವಿಲ್ಲ. ಹೀಗಾಗಿ ಡಿಕೆಶಿ ಜೊತೆ ಕಾಣಿಸಿಕೊಂಡ್ರೆ ಅದರಿಂದ ಬಿಜೆಪಿ ಮೇಲೆ ಒತ್ತಡ ಹಾಕಿದಂತೆ ಆಗುತ್ತೆ. ಇದು ಟಿಕೆಟ್ ವಿಚಾರದಲ್ಲಿ ವರ್ಕೌಟ್ ಆಗಬಹುದು ಅನ್ನೋದು ಸಿಪಿವೈ ಲೆಕ್ಕಾಚಾರ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗ್ತಾರೋ ಇಲ್ವೋ, ಕಾಂಗ್ರೆಸ್ ನಾಯಕರು ನಿಜವಾಗಿ ಸಿಪಿವೈನ ಸೆಳೆಯೋ ಯತ್ನದಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಡಿಕೆ ಶಿವಕುಮಾರ್ ಜೊತೆ ಯೋಗೇಶ್ವರ್ ವೇದಿಕೆ ಹಂಚಿಕೊಂಡಿದ್ದು ಮಾತ್ರ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಚನ್ನಪಟ್ಟಣ ಭಾಗದಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿರೋದು ಸುಳ್ಳಲ್ಲ. ಆದರೆ ಇದು ಚರ್ಚೆಯಷ್ಟೇ ಆಗುತ್ತಾ ಅಥವಾ ಸಿಪಿವೈ ತಂತ್ರ ಫಲಿಸಿ ಸೈನಿಕನಿಗೆ ಚನ್ನಪಟ್ಟಣದ ಬಿಜೆಪಿ ಅಥವಾ ಮೈತ್ರಿ ಟಿಕೆಟ್ ಆಗಿ ಪರಿವರ್ತನೆ ಆಗುತ್ತಾ ಅನ್ನೋದು ಕಾದು ನೋಡಬೇಕು. ಮಧುಸೂದನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.